ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಟಾರ್ಚರ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಕೆಲವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಅನ್ನು ನೀಡಲಾಗಿದೆ. ಸಾಲ ವಾಪಸ್ ಕೊಡದೇ ಇದ್ದಿದ್ದಕ್ಕೆ ಮನೆಯನ್ನೇ ಸೀಸ್ ಮಾಡಲಾಗಿದೆ. ಬಾಣಂತಿಯನ್ನ ಮನೆಯಿಂದ ಹೊರಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ. ಕಿರುಕುಳವನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗಣಪತಿ ರಾಮಚಂದ್ರ ಲೋಹಾರ್ ಮನೆ ಜಪ್ತಿ ಮಾಡಲಾಗಿದೆ. ಆಪ್ಟಸ್ ವ್ಯಾಲ್ಯೂ ಹೌಸಿಂಗ್ ಫೈನಾನ್ಸ್ ನಿಂದ ಈ ಟಾರ್ಚರ್ ಅನ್ನು ನೀಡಲಾಗಿರುವುದು. ಕಳೆದ 5 ವರ್ಷಗಳ ಹಿಂದೆ ಮನೆ ಕಟ್ಟಿಸಬೇಕು ಅಂತ ಹೇಳಿ 5 ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ರಂತೆ. ಅನಾರೋಗ್ಯ ಹಾಗೂ ಮಗಳ ಹೆರಿಗೆ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳಿಂದ ಈ ಕಂತಿನ ಹಣವನ್ನ ಅವರು ಪಾವತಿ ಮಾಡಿರಲಿಲ್ಲ, ತುಂಬಕ್ಕಾಗಿರಲಿಲ್ಲ. ಪೊಲೀಸರು ಹಾಗೂ ವಕೀಲರ ಸಮ್ಮುಖದಲ್ಲಿ ಮನೆಯನ್ನ ಜಪ್ತಿ ಮಾಡಲಾಗಿದೆ. ಮನೆಯ ಪಕ್ಕದ ಪುಟ್ಟ ಶೆಡ್ನಲ್ಲೇ 1 ತಿಂಗಳ ಮಗು ಜೊತೆ ಬಾಣಂತಿ ಕಾಲ ಕಳೀತಾ ಇದ್ದಾರೆ. ಮನೆಯಲ್ಲಿದ್ದ ವಸ್ತುಗಳನ್ನ ತಗೊಳ್ಳೋಕೆ ಬಿಟ್ಟಿಲ್ಲಂತೆ ಫೈನಾನ್ಸ್ನ ಸಿಬ್ಬಂದಿ. ಅಷ್ಟರ ಮಟ್ಟಿಗೆ ಒಂಥರ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಮುಂಜಾನೆ ಬಂದ್ರು ಸರ್ 10 ಗಂಟೆಕ ಏನ್ ನಾಷ್ಟಾ ಮಾಡಿಲ್ಲ, ಒಂದ್ ಚಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದ ಕುಂತಿದ್ದೇವ್ ಅಷ್ಟೇ ಸರ್. ಬಂದಾರ್ನ ಒಂದ್ 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡ್ ಬಂದ್ರ ಸರ್. 4 ಜನ ಪೊಲೀಸರು ಬಂದ್ರ. ಆಮೇಲೆ ಬಾಕಿದವ್ರ ಬ್ಯಾಂಕ್ನವ್ರ ಯಾರ ಒಂದ್ 5-6 ಜನ ಸರ್, ಒಂದ್ 10 ಜನ ಇರ್ಬೋದ್ ಸರ್. ಅವ್ರೆಲ್ಲಾರು ಕೂಡಿ ಬಂದವ್ರನ್ನ ನಮ್ಗ್ ಟೈಮಿಂಗ್ ಸಕಟ್ ಕೊಡಾಕಿಲ್ ಸರ್. ಬಂದ ನಿಮ್ ಮನಿ ಸೀಸ್ ಆಗೇತಿ ಹಂಗ ಹಿಂಗ ಅಂತ ಹೇಳಿ ಸಾಮಾನ್ ಎಲ್ಲಾ ನೀವ್ ಸಾಮಾನ್ ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸುನ್ ತಗೊಂಡ್ ನೀವ್ ಹೊರಗ ನಡ್ರಿ ಅಂತ ಹೇಳಾಕತ್ರ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡ್ ಬಂದಿದ್ದೇವ್ ಸರ್ ನಾವ್ ಅವ್ರನ್ನು ಸಕಟ ಹೊರಗ್ ಹಾಕ 5 ನಿಮಿಷ ನಿಂದ್ರ ಕೊಡುವಾರ ಸರ್. ಎಲ್ಲಾರು ಹೊರಗ್ ಬಿದ್ದು ಹೋಗ್ರಿ ಅಂತೇಳಿ ನಿಂತ್ ಬಿಟ್ಟಿದಾರ ಸರ್ ಅವ್ರು. ಅದಕ್ಕ ಮತ್ತೇನ್ ಮಾಡಿದ್ದು, ಅಲ್ಲಿಂದ ನಮ್ಗ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರ ಅಷ್ಟ ನಾವ್ ಸಾಮಾನ್ ತಗೊಂಡ್ ಎಲ್ಲಾ ಹೊರಬೀಳ್ತೇವ್, ಇಲ್ರಕ ಬೀಳಾಕ ಆಗಂಗಿಲ್ರಿ ನಮಗಂತ ಹೇಳ್ದು 10 ನಿಮಿಷ ಟೈಮಿಂಗ್ ಕೊಟ್ರು. ಎಲ್ಲಾ ಸಾಮಾನ್ ತಗದು ಹೊರಗಿಟ್ಟಿದೇವ್ರಿ ಸರ್. ಪಾಪುನ್ ಎಲ್ ತಗೊಂಡ್ ಹೋಗ್ ಕುಂಡ್ರ ಸರ್ ನಾವ. ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗ 8 ತಿಂಗಳದಾಗ ಡೆಲಿವರಿ ಆಗೈತ್ ಅಂತ ಹೇಳಿ ಕಾಜ್ನಾಗ ಇಟ್ಟಿದ್ರಿ ಸರ್. ಅದ್ರ ಡಾಕ್ಯುಮೆಂಟ್ಸ್ ಔಷಧ ಔಷಧ ಡಾಕ್ಯುಮೆಂಟ್ಸ್ ಎಲ್ಲಾ ಒಳಗ ಅದಾವ ಸರ್. ಅಂತ ತಗೋತೇನ್ ಬಾಗ್ಲಾ ತೆಗಿ ಅಂತಂದ್ರ 5 ನಿಮಿಷ ಬಾಗ್ಲಾ ತೆಗಿಲಿಲ್ಲ ಸರ್ ಅವ್ರು. ಮತ್ತು ಇದು ಸಾಲ ತೊಗೊಂಡಿದ್ಕೆ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ನಂಗೆ. 8 ಲಕ್ಷಕ್ಕೆ 1 ಲಕ್ಷಕ್ಕೆ 8,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವ್ರು. 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಕೋ ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೇನೆ ಅಂದ್ರೆ ತುಂಬ್ತಿದ್ರು ಇಲ್ಲ ಅನ್ನತ್ತಾರ ಸರ್. ಇಲ್ಲಿಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೇನೆ ಹಂಗೆ ಮಾಡ್ತೇನೆ ಅಂತ ಹೇಳ್ತಾ ಸಾಲ ತೆಗೆದ ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ. ಒಂದು ಇದನ್ನು ಮಾಡಿದಕ್ರಿ ಇದು ಬರ್ದಿದ್ದಕ್ಕೆ ಬರ್ರಿ. ಮತ್ತು ಬರೋದಕ್ಕಾರೆ ನಾವು ಈಗ ಆಲ್ರೆಡಿ ಸಣ್ಣ ಮಕ್ಕಳು ತೊಗೊಂಡು ಇದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಮಾಡೋದು ಹಾಕ್ಬೇಕಾದ್ರೆ ತಿಳ್ವತ್ತು ಸರ್. 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ ರೀ. 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ. ಇನ್ನೂ 7 ಲಕ್ಷದ ಚಿಲ್ಲರ್ ಹೇಳ್ತಾರೆ ರೀ ಮ್ಯಾಗ 10,000 ಮತ್ತು 4,000 ರೂಪಾಯಿ ತುಂಬಬೇಕಂತಾರೆ. ಈಗ 1 ವರ್ಷ ಆತ್ರಿ. ಅವ್ರು 2 ವರ್ಷ ಅಂತಾರೆ. ನಾವು 2 ವರ್ಷ ಅನ್ನೋದಿಲ್ಲ, ನಾವು ಒಂದು ವರ್ಷ ಬಿಟ್ಟಿದ್ದೀನಿ ಕರೆ 2 ವರ್ಷ ಅಂತ ಹೇಳ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅವರ ಟಾರ್ಚರ್ ಮಿತಿಮೀರಿ ಹೋಗ್ತಾ ಇದೆ. ಕಡಿವಾಣ ಹಾಕಬೇಕು ಅಂತ ಹೇಳಿ ಒಂದಿಷ್ಟು ಆಗ್ರಹಗಳು ರಾಜ್ಯಾದ್ಯಂತ ವ್ಯಕ್ತವಾಗ್ತಿದೆ. ಈ ಸಂದರ್ಭದಲ್ಲಿ ಎಷ್ಟು ಅಮಾನವೀಯವಾಗಿ ವರ್ತಿಸ್ತಾರೆ. ಹೌದು, ಇವರು ಸಾಲ ತಗೊಂಡಿದ್ರು, ಕಂತನ್ನ ಸರಿಯಾಗಿ ಪಾವತಿ ಮಾಡಕ್ಕಾಗಿಲ್ಲ, ಅದಕ್ಕೆ ಕಾರಣಗಳು ಸಾಕಷ್ಟಿದೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಮತ್ತೊಂದಿಷ್ಟು ಟೈಮ್ ಅನ್ನ ಕೊಡ್ಬೋದಾಗಿತ್ತು. ಈ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ? ಶರ್ಮಿತಾ ಶೆಟ್ಟಿ ನಿನ್ನೆ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಮನೆ ನಿರ್ಮಾಣಕ್ಕಾಗಿ ಸಾಲವನ್ನ ಖರೀದಿ ಮಾಡಿದ್ರು. ಅದೇ ಮನೆಯಿಂದ ಈಗ ಆ ಮನೆ ಮಾಲೀಕರನ್ನ ಹೊರಗೆ ಹಾಕುವಂತ ಸ್ಥಿತಿ ನಿರ್ಮಾಣವಾಗಿದೆ. ಏನು ಖಾಸಗಿ ಫೈನಾನ್ಸ್ ನಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಇವ್ರು ಹೇಳೋ ಪ್ರಕಾರ ಅಂದ್ರೆ ನಾವು 3 ವರ್ಷಗಳ ಕಾಲ ಕಂತನ್ನ ಕಟ್ಟಿದ್ದೇವೆ, ನಾವು ಕಂತನ್ನ ಕಟ್ಟಿದ್ರ ಬಗ್ಗೆ ಸ್ಟೇಟ್ಮೆಂಟ್ ಅವರು ಕೊಡ್ತಾ ಇಲ್ಲ, ಹೀಗಾಗಿ ಗೊಂದಲ ಇದೆ, ನಾವು ಎಷ್ಟು ಕಟ್ಟಿದ್ವಿ ಅಂತೀವಿ. ಆದ್ರೆ ಈಗ ಎಲ್ಲ ಫೈನಲ್ ಸೆಟಲ್ಮೆಂಟ್ 7 ಲಕ್ಷ ಕೇಳ್ತಾ ಇದ್ದಾರೆ. ಇವ್ರು ತಗೊಂಡಿದ್ದೇ 5 ಲಕ್ಷ, ಈಗ 7 ಲಕ್ಷ ಎಲ್ಲಿಂದ ಕೊಡೋದು ಅಂತೇಳಿ ಈಗ ಈ ಒಂದು ಗಣಪತಿ ರಾಮಚಂದ್ರ ಲೋಹಾರ್ ಅನ್ನೋರ್ತಕ್ಕಂಥ ಅಳಲಾಗಿದೆ. ನಿನ್ನೆ ಮನೆ ಮುಂದೆ ಕುಂತು ಕಣ್ಣೀರು ಹಾಕುವಂತ ಸ್ಥಿತಿ ಈ ಒಂದು ಕುಟುಂಬಕ್ಕೆ ನಿರ್ಮಾಣವಾಗಿರ್ತಕ್ಕಂಥದ್ದು. 1 ತಿಂಗಳ ಬಾಣತಿ ಇದ್ದಾಳೆ ಮನೆಯಲ್ಲಿ. ಏನು ಬಾಣತಿಗೆ ಪ್ರಸವ ಪೂರ್ವ ಹೆರಿಗೆ ಆಗಿರ್ತಕ್ಕಂಥದ್ದು. ಆಕೆ ಸಿಜರಿನ್ ಹೆರಿಗೆ ಆಗಿ ಆಕೆಗೆ ಆರೈಕೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ತಂದು ಇಟ್ಕೊಂಡಿದ್ರು. ಆದ್ರೆ ಈಗ ಆಕೆಯನ್ನು ಕೂಡ ಫೈನಾನ್ಸ್ ಸಿಬ್ಬಂದಿ ಹೊರಗೆ ಹಾಕಿದ್ದಾರೆ. ಈಗ ಮನೆಯ ಪಕ್ಕದ ಪುಟ್ಟ ಒಂದು ಶೆಡ್ ನಲ್ಲೇ ಜೀವನ ನಡೆಸಬೇಕಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮನೆಯ ವಸ್ತುಗಳು ಮತ್ತು ಮಕ್ಕಳ ಔಷಧಿ ತೆಗೆದುಕೊಳ್ಳೋಕ್ಕೂ ನಮಗೆ ಫೈನಾನ್ಸ್ ಸಿಬ್ಬಂದಿ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪವನ್ನ ಈ ಕುಟುಂಬಸ್ಥರು ಸದ್ಯ ಮಾಡ್ತಾ ಇದ್ದಾರೆ. ಈಗ ಮನೆಯ ಹೊರಗೆ ಇರತಕ್ಕಂಥ
ಇರ್ತಕ್ಕಂಥ ಒಂದು ಪುಟ್ಟ ಸೆಡ್ನಲ್ಲಿ ಜೀವನ ನಡೆಸಬೇಕಾದಂಥ ಸ್ಥಿತಿ, ಅನಿವಾರ್ಯ ಸ್ಥಿತಿ ಈ ಒಂದು ಕುಟುಂಬಕ್ಕೆ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ನಿನ್ನೆನೇ ಬೆಳಗಾವಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆಯೊಬ್ಬರು ಮೃತಪಟ್ಟಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಪ್ರಮುಖವಾಗಿ ಏನು ಅಂದ್ರೆ ಏನು ಶೇಕಡ 50-50 ಅಂದ್ರೆ 50,000 ರೂಪಾಯಿ ಸಾಲ ತೆಗೆದುಕೊಂಡ್ರೆ ನೀವು 25,000 ಕಟ್ಟಿ, ನಾವು 25,000 ಕಟ್ತೀವಿ ಅಂತ ಹೇಳಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಬಹುಕೋಟಿ ಹಗರಣ ನಡೆದಿರ್ತಕ್ಕಂಥದ್ದು. ಎರಡು ಕಡೆ ಅದ್ರ ಪ್ರಮುಖವಾಗಿ ಯಮಕನಮರಡಿ ಮತ್ತೊಂದು ಕಡೆ ಏನು ಕಾಕ್ತಿ ಭಾಗದಲ್ಲಿ ದೊಡ್ಡ ಹಗರಣಗಳು ನಡೆದಿವೆ. ಅದರ ಕಿರುಕುಳ ಒಂದ್ ಕಡೆ ಆದ್ರೆ ಈ ರೀತಿ ಖಾಸಗಿ ಫೈನಾನ್ಸ್ಗಳ ಕಿರುಕುಳ ಈಗ ಏನು ವಿಪರೀತವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಈ ನಿಟ್ಟಿನಲ್ಲಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಸಭೆಯನ್ನ ಕರೆದಿದ್ದಾರೆ. ಏನು ಗ್ರಾಮೀಣ ಭಾಗದಲ್ಲಿ ಸುಮಾರು 40-45 ಫೈನಾನ್ಸ್ಗಳು ಸಕ್ರಿಯವಾಗಿರ್ತಕ್ಕಂಥದ್ದು. ಎಲ್ಲಾ ಫೈನಾನ್ಸ್ಗಳಿಂದಲೂ ಕೂಡ ಸುಲಭವಾಗಿ ಯಾವುದೇ ದಾಖಲೆ ಇಲ್ಲದೆ ಸಾಲವನ್ನು ಕೊಡ್ತಾರೆ. ಬಳಿಕ ಏನು ಬಡ್ಡಿ ಮತ್ತು ಅಸಲಿಗಾಗಿ ಸಾಕಷ್ಟು ಕಿರುಕುಳಗಳು ಇಡೀ ರಾಜ್ಯಾದ್ಯಂತ ಈಗ ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಕೇಳಿ ಬರ್ತಕ್ಕಂಥದ್ದು. ಇನ್ನಾದರೂ ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ರಾಮಚಂದ್ರ ಲೋಹಾರ್ ಏನಿದೆ ಇದು ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಬರುತ್ತೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು ಕೂಡ ನಮಗೆ ನೆರವಾಗಬೇಕು ಅಂತಕ್ಕಂಥ ಆಗ್ರಹವನ್ನ ಈಗ ಲೋಹಾರ್ ಕುಟುಂಬ ಮಾಡ್ತಾ ಇದೆ. ಲೋಹಾರ್ ಕುಟುಂಬ ಸಂಪೂರ್ಣವಾಗಿ ಸದ್ಯ ಬೀದಿ ಪಾಲಾಗಿರ್ತಕ್ಕಂಥದ್ದು. ಗ್ರಾಮದ ಮನೆಯ ಪಕ್ಕದ ಒಂದು ಪುಟ್ಟ ಶೆಡ್ ನಲ್ಲಿ ಜೀವನ ನಡೆಸಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಮನೆಯವರಿಗೆ ಒಂದು ಕಡೆ ಅನಾರೋಗ್ಯ, ಮತ್ತೊಂದು ಕಡೆ ಏನು ಮಗಳ ಹೆರಿಗೆ. ಈಗ ಈ ಫೈನಾನ್ಸ್ ಸಿಬ್ಬಂದಿ ಅವರು, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅವರು ಟಾರ್ಚರ್ ಗಳನ್ನ ಕೊಟ್ಟಾಗ ಮನೆಯಿಂದ ಹೊರಗಡೆ ಹಾಕೋದು, ಮನೆ ಸೀಸ್ ಎಲ್ಲ ಮಾಡಕ್ ಬಂದಾಗ ಕೆಲವು ಕಡೆ ನಾವು ನೋಡಿದೀವಿ ಸ್ಥಳೀಯರು ಎಲ್ಲರೂ ಸೇರ್ಕೊಂಡು ಗಲಾಟೆ ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಂತ ಉದಾಹರಣೆಗಳು ಇದೆ. ಇದು ಖಾಸಗಿಯಾಗಿ ನಡೆಯುವಂತ ವ್ಯವಹಾರ ಆಗಿದ್ರೂ ಕೂಡ ಸೊ ಈ ತರ ಟಾರ್ಚರ್ ಮಾಡಿ ಬಾಣಂತಿಯನ್ನೆಲ್ಲ ಹೊರಗಡೆ ಹಾಕ್ದಾಗ ಆ ಊರ್ನವ್ರು ಯಾರು ಸಪೋರ್ಟಿಗೆ ಬರ್ಲಿಲ್ವಂತ? ಶರ್ಮಿಳಾ ಶೆಟ್ಟಿ, ಈ ಒಂದು ಅಪ್ಟೆ ಫೈನಾನ್ಸ್ ಏನಿದೆ ಇವರು ಬರೀ ಫೈನಾನ್ಸ್ ಸಿಬ್ಬಂದಿ ಹೋಗಿಲ್ಲ, ಜೊತೆಗೆ ಏನಂದ್ರೆ ವಕೀಲರು ಹಾಗೇನೆ ಸ್ಥಳೀಯ ಹಿರೇಬಾಗೇವಾಡಿ ಪೊಲೀಸರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಸ್ಥಳೀಯರು ಯಾರು ಕೂಡ ಈ ಒಂದು ಲೋಹಾರ್ ಕುಟುಂಬದ ನೆರವಿಗೆ ಬಂದಿಲ್ಲ. ಅವರು ಆಮೇಲೆ ಬಂದು ಹೇಳಿದ್ರು ಏನಂದ್ರೆ ಅನೇಕರು ಇಲ್ಲ ನಾವು ಅವಾಗಲೇ ತಡಿಬೇಕಿತ್ತು ಇದನ್ನ ಅಂತ ಹೇಳಿ. ಆದ್ರೆ ಅಷ್ಟೊತ್ತಿಗಾಗಲೇ ಈ ಸಮಯ ಮೀರಿ ಹೋಗಿತ್ತು. ಯಾಕಂದ್ರೆ ಅವರು ಯಾರಿಗೂ ಕೂಡ ಸಮಯಾವಕಾಶವನ್ನ ಕೊಟ್ಟಿಲ್ಲ. ಕೇವಲ 10-15 ನಿಮಿಷದಲ್ಲಿ ಇವರೆಲ್ಲರನ್ನು ಕೂಡ ಮನೆಯಿಂದ ಹೊರಗಾಕಿ ಮನೆಯನ್ನ ಸೀಜ್ ಮಾಡಿಕೊಂಡು ಅದಕ್ಕೆ ಲಾಕ್ ಅನ್ನ ಮಾಡಿ, ಜೊತೆಗೆ ಏನಂದ್ರೆ ಇವರ ಕೆಲ ಗೃಹೋಪಯೋಗಿ ವಸ್ತುಗಳನ್ನು ಮಾತ್ರ ಹೊರಗಡೆ ಇಟ್ಟು ಹೋಗಿರ್ತಾರೆ. ಇದು ಸಹಜವಾಗಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಅವರು ಕಂತು ಕಟ್ಟದೇ ಇರಬಹುದು, ಜೊತೆಗೆ ಅವರ ಮನೆ ಸೀಜ್ ಮಾಡುವಂತ ಸ್ಥಿತಿ ಬಂದರೂ ಕೂಡ ಒಂದು ಬಾಣತಿಯರ ಮಾನವೀಯತೆ ಏನಾದರೂ ತೋರಿಸಬೇಕಿತ್ತು ಫೈನಾನ್ಸ್ ಸಿಬ್ಬಂದಿ. ಯಾಕಂದ್ರೆ 1 ತಿಂಗಳ ಬಾಣತಿಯನ್ನ ಹೀಗೆ ಬೀದಿ ಪಾಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಚರ್ಚೆಗಳು ಸದ್ಯ ನಡೀತಾವೆ. ಶರ್ಮಿಳಾ ಶೆಟ್ಟಿ.